ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಪ್ರೀತಿಯ ವಚನ ಪ್ರೇಮಿಗಳಿಗೆ ಶರಣು ಶರಣಾರ್ಥಿಗಳು. ಸ್ನೇಹಿತರೆ, ಹಸಿವಾದರೆ ಅನ್ನ ಸಿಗುತ್ತೆ, ದಾಹ ಆದರೆ ನೀರು ಸಿಗುತ್ತೆ, ಮಲಗಲು ಜಾಗನೂ ಕೂಡ ಸಿಗುತ್ತೆ. ಆದರೆ ಆತ್ಮಕ್ಕೆ ಸಂಗಾತಿ ಯಾರು? ಅಕ್ಕಮಹಾದೇವಿಯವರು ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಹೇಳಿದ ಉತ್ತರ ಇಂದಿಗೂ ಕೂಡ ಲಕ್ಷಾಂತರ ಜನರ ಜೀವನವನ್ನು ಬೆಳಗಿಸ್ತಿದೆ ನೋಡಿ. ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ನಾವು ಅಕ್ಕಮಹಾದೇವಿಯವರ ಅತ್ಯಂತ ಪ್ರಸಿದ್ಧವಾದ ಆಧ್ಯಾತ್ಮಿಕ ಲೋಕದಲ್ಲಿ ಅಮರವಾದ ಒಂದು ವಚನದ ಅರ್ಥವನ್ನು ತಿಳಿಯೋಣ. ಈ ವಚನ ಕೇವಲ 4 ಸಾಲುಗಳಲ್ಲ, ಇದು ಇಡೀ ಜೀವನದ ದರ್ಶನ, ಇದು ವೈರಾಗ್ಯದ ಸಂದೇಶ, ಇದು ಭಕ್ತಿಯ ಪರಾಕಾಷ್ಠೆ, ಇದು ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ತಿಳಿಸುವ ಒಂದು ಮಹಾನ್ ತತ್ವ ನೋಡಿ. ಹಾಗಾದರೆ ಮೊದಲು ಅಂತಹ ಒಂದು ವಚನವನ್ನು ನೋಡೋಣ ಸ್ನೇಹಿತರೆ. ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮ ಸಂಗಾತಕ್ಕೆ ನೀನೆನಗುಂಟು. ನೋಡಿ ಎಷ್ಟು ಚೆನ್ನಾಗಿದೆ ಇದು ಅರ್ಥ. ಮೊದಲು ಅಕ್ಕಮಹಾದೇವಿ ಯಾರು ಅನ್ನೋದನ್ನು ಚಿಕ್ಕದಾಗಿ 1-2 ಲೈನಲ್ಲಿ ನೋಡೋಣ. ಈ ವಚನದ ಒಂದು ಅರ್ಥಕ್ಕೆ ಹೋಗೋದಕ್ಕಿಂತ ಮುಂಚೆ, ಅಕ್ಕಮಹಾದೇವಿಯವರು ಕನ್ನಡ ನಾಡಿನ ಶ್ರೇಷ್ಠ ಶಿವಶರಣೆ. ಅವರು ಕೇವಲ ಕವಯತ್ರಿಯಲ್ಲ, ಅವರು ಮಹಾನ್ ಯೋಗಿನಿನೂ ಕೂಡ ಅಲ್ಲ, ಮಹಾನ್ ಭಕ್ತೆ, ಮಹಾನ್ ಜ್ಞಾನಿ. ಅವರ ಜೀವನವೇ ವೈರಾಗ್ಯದ ಸಂಕೇತ. ಚಿಕ್ಕ ವಯಸ್ಸಿನಲ್ಲಿಯೇ ಲೋಕದ ಮೋಹವನ್ನು ತ್ಯಜಿಸಿ ಚನ್ನಮಲ್ಲಿಕಾರ್ಜುನನ ಭಕ್ತಿಯಲ್ಲಿ ತೊಡಗಿಕೊಂಡಂಥವರು. ಅವರ ಪ್ರತಿಯೊಂದು ವಚನವೂ ಕೂಡ ಆತ್ಮಜ್ಞಾನದ ಬೆಳಕಾಗಿದೆ ನೋಡಿ. ಹಾಗಾದರೆ ಮೊದಲ ಸಾಲಿನ ವಚನದ ಒಂದು ವಿವರಣೆಯನ್ನು ನೋಡೋಣ. ಅಕ್ಕಮಹಾದೇವಿಯವರು ಹೇಳ್ತಾರೆ, ಹಸಿವಿನ ಬಗ್ಗೆ ಮಾತಾಡ್ತಾರೆ. ಹಸಿವು ಎಲ್ಲ ಜೀವಿಗಳಿಗೂ ಕೂಡ ಸಾಮಾನ್ಯವಾಗಿ ಇರುತ್ತೆ. ಹಸಿವು ಬಂದಾಗ ಮನುಷ್ಯ ಏನು ಮಾಡ್ತಾನೆ? ಚಿಂತೆ ಮಾಡ್ತಾನೆ, ನಾಳೆ ಏನು ತಿನ್ನೋದು, ಹಣ ಎಲ್ಲಿಂದ ತರೋದು, ಹೀಗೆ ಆತಂಕ ಪಡ್ತಾನೆ. ಆದರೆ ಅಕ್ಕಮಹಾದೇವಿಯವರು ಹೇಳ್ತಾರೆ, ಹಸಿವಾದರೆ ಭಿಕ್ಷಾನ್ನಗಳುಂಟು. ಅಂದರೆ ದೇವರು ಸೃಷ್ಟಿಸಿರುವ ಈ ಲೋಕದಲ್ಲಿ ಬದುಕಲು ಬೇಕಾದ ಮೂಲಭೂತ ಆಹಾರ ಸಿಗುತ್ತೆ. ನಾವು ಅಗತ್ಯಕ್ಕಿಂತ ಹೆಚ್ಚು ಚಿಂತೆಯನ್ನು ಮಾಡ್ತೀವಿ, ಅಗತ್ಯಕ್ಕಿಂತ ಹೆಚ್ಚನ್ನು ಸಂಗ್ರಹಿಸ್ತೀವಿ. ಆದರೆ ಪ್ರಕೃತಿ ನಮಗೆ ಬೇಕಾದಷ್ಟನ್ನು ಕೊಡುವ ಒಂದು ಶಕ್ತಿಯನ್ನು ಹೊಂದಿದೆ. ಇಂದಿನ ಒಂದು ಜೀವನ ಪಟಕ್ಕೆ ಹೇಳೋದಾದರೆ, ಇಂದು ಜನರು ಜೀವನವಿಡೀ ಹಣದ ಹಿಂದೆ ಓಡ್ತಾ ಇರ್ತಾರೆ, ಆದರೆ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ತಾ ಇರ್ತಾರೆ. ಹಸಿವಿಗಿಂತಲೂ ಹೆಚ್ಚಾಗಿ ಆಸೆಗಳನ್ನು ಬೆಳೆಸ್ಕೊಳ್ತಾ ಇರ್ತಾರೆ. ಅಕ್ಕಮಹಾದೇವಿಯವರು ಹೇಳುವುದೇನು ಅಂದರೆ, ಮೊದಲು ಹಸಿವು ತೀರಲಿ, ಆಸೆಗಳ ಗುಲಾಮರಾಗಬೇಡಿ ಅಂತ ಹೇಳ್ತಾರೆ. 2ನೇ ಸಾಲಲ್ಲಿ ಹೇಳ್ತಾರೆ, ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು. ಅಂದರೆ ತೃಷೆ ಅಂದರೆ ಏನು? ದಾಹ. ದಾಹ ಜೀವಕ್ಕೆ ಅವಶ್ಯಕ, ನೀರು ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ಅಕ್ಕಮಹಾದೇವಿಯವರು ಇಲ್ಲಿ ಒಂದು ಆಳವಾದ ತತ್ವವನ್ನು ಹೇಳ್ತಾರೆ ನೋಡಿ. ದಾಹವಾದಾಗ ಪ್ರಕೃತಿಯೇ ನೀರನ್ನು ಒದಗಿಸುತ್ತೆ. ಕೆರೆಗಳಿವೆ, ಹಳ್ಳಗಳಿವೆ, ಬಾವಿಗಳಿವೆ. ಅಂದರೆ ದೇವರ ಸೃಷ್ಟಿಯಲ್ಲಿ ಅಗತ್ಯಗಳಿಗೆ ಕೊರತೆನೇ ಇಲ್ಲ ನೋಡಿ. ಕೊರತೆ ಇರುವುದು ಎಲ್ಲಿ? ನಮ್ಮ ಮನಸ್ಸಿನಲ್ಲಿರುವ ತೃಪ್ತಿಗೆ. ದಾಹದ ಮತ್ತೊಂದು ಅರ್ಥ ಇಲ್ಲಿ, ದಾಹ ಅಂದರೆ ಕೇವಲ ನೀರಿನ ದಾಹ ಅಲ್ಲ, ಹಣದ ದಾಹ, ಹೆಸರಿನ ದಾಹ, ಪದವಿಯ ದಾಹ, ಖ್ಯಾತಿಯ ದಾಹ. ಈ ದಾಹ ಎಂದಿಗೂ ಕೂಡ ತೀರಲ್ಲ ನೋಡಿ. ಒಂದು ಆಸೆ ಈಡೇರಿದ್ರೆ ಮತ್ತೊಂದು ಹುಟ್ಟುತ್ತೆ. ಆದ್ದರಿಂದ ಅಕ್ಕಮಹಾದೇವಿಯವರು ನಮಗೆ ತೃಪ್ತಿಯ ಪಾಠವನ್ನು ಹೇಳ್ಕೊಡ್ತಾರೆ ನೋಡಿ. 3ನೇ ಸಾಲಲ್ಲಿ ಹೇಳ್ತಾರೆ ನೋಡಿ, ಶಯನಕ್ಕೆ ಹಾಳು ದೇಗುಲಗಳುಂಟು. ಇಲ್ಲಿ ಬಹಳ ಗಂಭೀರವಾದ ಸಾಲು ಇದು. ಮಲಗಲು ಅರಮನೆನೇ ಬೇಕು ಅಂತ ಏನಿಲ್ಲ, ಹಾಳಾದ ದೇಗುಲವೇ ಸಾಕು. ಇದರ ಅರ್ಥ ಏನು? ಮನುಷ್ಯನ ಅಗತ್ಯಗಳು ತುಂಬ ಕಡಿಮೆ, ಆದರೆ ಆಸೆಗಳು ಮಾತ್ರ ಅಪಾರ. ಅಗತ್ಯ ಮತ್ತು ಆಸೆಯ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ತುಂಬ ಸುಲಭವಾಗುತ್ತೆ ಅಂತ ಹೇಳ್ತಾರೆ. ಅರಮನೆಗಳ ವ್ಯರ್ಥತೆ. ಇಂದು ಜನರು ದೊಡ್ಡ ಮನೆಗಾಗಿ ಹೋರಾಡ್ತಾರೆ, ಆದರೆ ಆ ಮನೆಯಲ್ಲಿ ಶಾಂತಿ ಇಲ್ಲ, ಆತಂಕ ಮಾತ್ರ ಇರುತ್ತೆ. ಅಕ್ಕಮಹಾದೇವಿಯವರು ಹೇಳ್ತಾರೆ, ಮಲಗಲು ಸಣ್ಣ ಜಾಗ ಸಾಕು, ಮನಸ್ಸಿಗೆ ಶಾಂತಿ ಬೇಕು ಅಂತ. ಇಲ್ಲಿಯವರೆಗೆ ಜೀವನದ ಅಗತ್ಯಗಳ ಬಗ್ಗೆ ಮಾತಾಡಿದ ಅಕ್ಕಮಹಾದೇವಿಯವರು ಈಗ ದೇವರನ್ನ ಕರೀತಾರೆ, ಚನ್ನಮಲ್ಲಿಕಾರ್ಜುನಯ್ಯ. ಈ ಒಂದು ಪದದಲ್ಲಿ ಅವರ ಸಂಪೂರ್ಣ ಭಕ್ತಿ ಅಡಗಿದೆ ನೋಡಿ. ಅವರಿಗೆ ದೇವರು ಕೇವಲ ಪೂಜೆಯ ವಸ್ತುವಲ್ಲ, ಅವರ ಜೀವ, ಉಸಿರು, ಪ್ರೀತಿ, ಸಂಗಾತಿ. ಅತ್ಯಂತ ಮಹತ್ವದ ಸಾಲು, ಆತ್ಮ ಸಂಗಾತಕ್ಕೆ ನೀನೆನಗುಂಟು. ಇದು ವಚನದ ಒಂದು ಸಾರಾಂಶ ಏನಂದ್ರೆ, ದೇಹಕ್ಕೆ ಅನ್ನ ಸಿಗುತ್ತೆ, ದೇಹಕ್ಕೆ ನೀರು ಸಿಗುತ್ತೆ, ದೇಹಕ್ಕೆ ಆಶ್ರಯನೂ ಸಿಗುತ್ತೆ, ಆದರೆ ಆತ್ಮಕ್ಕೆ ಯಾರು? ಆತ್ಮಕ್ಕೆ ನಿಜವಾದ ಸಂಗಾತಿ ಯಾರು?
ಅಕ್ಕ ಮಹಾದೇವಿಯವರು ಉತ್ತರಿಸೋದೇನೆಂದರೆ, ಚನ್ನಮಲ್ಲಿಕಾರ್ಜುನನೇ ನನ್ನ ಆತ್ಮಸಂಗಾತಿ ಅಂತ. ಆತ್ಮಸಂಗಾತಿ ಅಂದರೆ ಯಾರು? ಸಾಮಾನ್ಯವಾಗಿ ಸಂಗಾತಿ ಅಂದರೆ ಗಂಡ ಅಥವಾ ಹೆಂಡತಿ ಅಂತ. ಆದರೆ ಅಕ್ಕ ಮಹಾದೇವಿಯವರು ಹೇಳುತ್ತಿರುವುದೇ ಬೇರೆ ನೋಡಿ. ಆತ್ಮಕ್ಕೆ ನಿಜವಾದ ಸಂಗಾತಿ ದೇವರು. ಯಾಕಂದರೆ ಲೋಕದ ಎಲ್ಲ ಸಂಬಂಧಗಳು ಒಂದು ದಿನ ಕೊನೆಗೊಳ್ತವೆ, ಆದರೆ ದೇವರ ಸಂಬಂಧ ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾರೆ. ಇಂದಿನ ಮಾನವನ ಜೀವನದಲ್ಲಿ ಒಂಟಿತನ ಅಂದರೆ ಜನರ ಬಳಿ ಹಣ ಐತೆ, ಮನೆ ಐತೆ, ಮೊಬೈಲ್ಗಳು, ಸೋಷಿಯಲ್ ಮೀಡಿಯಾ, ಆದರೆ ಮನಸ್ಸಲ್ಲಿ ಶಾಂತಿ ಇಲ್ಲ. ಒಂಟಿತನ ಇದೆ, ಖಾಲಿತನ ಇದೆ. ಈ ಖಾಲಿತನವನ್ನು ಯಾವುದೇ ವಸ್ತು ಕೂಡ ತುಂಬಲಾರದು, ದೇವರ ಅನುಭವ ಮಾತ್ರ ತುಂಬಬಲ್ಲದು ಅಂತ ಹೇಳ್ತಾರೆ. ಈ ವಚನದಲ್ಲಿ 3 ದೊಡ್ಡ ಸತ್ಯವನ್ನು ನಾವು ತಿಳ್ಕೊಬೋದು. ಅಗತ್ಯಗಳು ಕಡಿಮೆ, ಮಾನವನ ನಿಜವಾದ ಅಗತ್ಯಗಳು ತುಂಬ ಕಡಿಮೆ. ಆದರೆ ಆಸೆಗಳು ಅನಂತ, ಆಸೆಗಳಿಗೆ ಕೊನೆಯೇ ಇಲ್ಲ. ದೇವರೇ ಶಾಶ್ವತ. ಲೋಕದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ, ಆದರೆ ದೇವರ ಅನುಭವ ಮಾತ್ರ ಶಾಶ್ವತ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಒಬ್ಬ ವ್ಯಕ್ತಿ ಜೀವನವಿಡೀ ಹಣ ಸಂಪಾದಿಸಿದ, ಮನೆ ಕಟ್ಟಿದ, ಆಸ್ತಿ ಮಾಡ್ದ, ಆದರೆ ವೃದ್ಧಾಪ್ಯದಲ್ಲಿ ಒಂಟಿಯಾಗಿದ್ದ. ಇನ್ನೊಬ್ಬರ ವ್ಯಕ್ತಿ ಸರಳ ಜೀವನ ನಡೆಸ್ತಾ, ಇನ್ನೊಬ್ಬ ವ್ಯಕ್ತಿ ದೇವರನ್ನು ನೆನೆಯುತ್ತಾ ಬದುಕ್ತಾ. ಅವನು ಬಡವನಾಗಿದ್ದರೂ ಶಾಂತಿಯಾಗಿದ್ದ. ಯಾರು ಶ್ರೀಮಂತ ಇದರಲ್ಲಿ? ಅಕ್ಕ ಮಹಾದೇವಿಯವರ ಉತ್ತರ ಏನಂದರೆ, ಶಾಂತಿ ಹೊಂದಿದವನೇ ನಿಜವಾದ ಶ್ರೀಮಂತ. ಒಂದು ಇಂದಿನ ಪೀಳಿಗೆಗೆ ಒಂದು ಸಂದೇಶವನ್ನು ಕೊಡ್ತಾರೆ ನೋಡಿ. ಯಶಸ್ಸಿನ ಹಿಂದೆ ಓಡ್ತಿದ್ದಾರೆ ಇಂದಿನ ಯುವಕರು, ಅದು ತಪ್ಪಲ್ಲ. ಆದರೆ ಯಶಸ್ಸಿನ ಜೊತೆಗೆ ಆತ್ಮಶಾಂತಿಯೂ ಕೂಡ ಬೇಕು. ಒಟ್ಟಾರೆ ಈ ವಚನದ ಸಂದೇಶ ಏನಂದರೆ, ಕುಟುಂಬ ಜೀವನಕ್ಕೆ ಅನ್ವಯಿಸುತ್ತೆ ನೋಡಿ. ಅಗತ್ಯಕ್ಕಿಂತ ಹೆಚ್ಚು ಆಸೆಗಳು ಬಂದರೆ ಕಲಹ ಬರುತ್ತೆ, ತೃಪ್ತಿ ಬಂದರೆ ಸಂತೋಷ ಬರುತ್ತೆ. ಈ ವಚನದಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದೇನು ಅಂದರೆ, ಸರಳ ಜೀವನ, ತೃಪ್ತಿ, ದೇವರ ಮೇಲೆ ನಂಬಿಕೆ, ಆತ್ಮ ಮತ್ತು ಪರಮಾತ್ಮನ ಸಂಬಂಧ. ಅಕ್ಕ ಮಹಾದೇವಿಯವರು ಹೇಳಿರುವ ಈ ವಚನ ಕೇವಲ ಕಾವ್ಯವಲ್ಲ, ಇದು ಜೀವನದ ಒಂದು ಮಾರ್ಗದರ್ಶನ. ಹಸಿವಾದರೆ ಅನ್ನ ಸಿಗುತ್ತೆ, ತೃಷಿಯಾದರೆ ನೀರು ಸಿಗುತ್ತೆ, ಶಯನಕ್ಕೆ ಸ್ಥಳ ಸಿಗುತ್ತೆ, ಆದರೆ ಆತ್ಮಕ್ಕೆ ನಿಜವಾದ ಸಂಗಾತಿನೇ ದೇವರು. ಆದ್ದರಿಂದ ನಾವು ಸಹ ಜೀವನದಲ್ಲಿ ದೇವರನ್ನು ಮರೆಯದೆ ತೃಪ್ತಿ ಮತ್ತು ಭಕ್ತಿಯ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ವಚನ ಮತ್ತು ಅದರ ಸಾರಾಂಶದೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.